ಇನ್ನು ಆರ್ಎಸ್ಎಸ್ಗೆ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಎಸ್ಎಸ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನುವಂತಹ ಪರಿಸ್ಥಿತಿ ಮೇಲ್ನೋಟಕ್ಕಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈಗ ಬಿಜೆಪಿ ನಾಯಕರು ಇದಕ್ಕೆ ಕೆಂಡ ಕಾರ್ತಾ ಇದ್ದಾರೆ, ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ದೇನು ಅಂತಂದ್ರೆ, ಬಿಜೆಪಿ ಮೇಲೆ ಕೋಪ ಇದ್ರೆ ಬಿಜೆಪಿ ಮೇಲೆ ತೀರಿಸ್ಕೊಳ್ಳಿ, ದೇಶಕ್ಕೋಸ್ಕರ ಸಮಾಜ ಸೇವೆ ಮಾಡೋರಿಗೆ ಯಾಕೆ ತೊಂದರೆ ಕೊಡ್ತಾರೆ ಇವರು? ಪಾಕ್ ಪರ ಘೋಷಣೆ ಕೂಗೋರ್ನ ಬೆಂಬಲ ಕೊಡ್ತೀರಿ? ಅವ್ರ ಪರವಾಗಿ ಸರ್ಕಾರ ಇದೆಯಾ? ಬಿಜೆಪಿ ಸರ್ಕಾರ ಇದ್ದಾಗ ನಾವು ಏನೂ ತೊಂದರೆ ಕೊಟ್ಟಿಲ್ಲ. ಎಲ್ಲ ನಾಯಕರ ಮಕ್ಕಳು ಆರ್ಎಸ್ಎಸ್ಗೆ ಹೋಗಿದ್ದಾರೆ. ಹಾಗಾದರೆ ನಿಮ್ಮ ಮಕ್ಕಳು ದಲಿತರ ಪರವಾಗಿದ್ದಾರಾ? ಹೇಳಿ ನೋಡೋಣ. ಹೀಗಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ಹೊರಹಾಕಿದ್ರು. ಅವ್ರ ಪರವಾಗಿ ಬಿಜೆಪಿ ಮೇಲೆ ಕೋಪ ಇದ್ರೆ, ಅವ್ರಿಗೆ ಆ ದಮ್ಮಿದ್ರೆ ಬಿಜೆಪಿ ಮೇಲೆ ತೀರ್ಸ್ಕೊಟ್ಲಿ. ಅದು ಬಿಟ್ಬಿಟ್ಟು ಯಾರು ಈ ದೇಶಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಯಾರು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ, ಯಾರು ಭಾರತ್ ಮಾತಾ ಕಿ ಜೈ ಅಂತಾರೆ, ಅವ್ರಿಗೆ ಈ ಸರ್ಕಾರ ಇದು ಪಾಕಿಸ್ತಾನ ಜೈ ಅನ್ನೋ ಒಂದು ಸರ್ಕಾರ. ಇದು ಕಾಂಗ್ರೆಸ್ ಸರ್ಕಾರ ಪಾಕಿಸ್ತಾನಕ್ಕೆ ಜೈ ಅನ್ನೋರ ಪರವಾಗಿರುವಂತ ಸರ್ಕಾರ. ಇದು ಸ್ಪಷ್ಟವಾಗಿ ಇವತ್ತು ಭಾಗ ಆಗೋಗ್ಬಿಟ್ಟಿದೆ. ಆರ್ಎಸ್ಎಸ್ ಭಾರತ್ ಮಾತಾ ಕಿ ಜೈ ಅಂತಾರೆ, ಈ ಕಾಂಗ್ರೆಸ್ ಸಪೋರ್ಟ್ ಮಾಡೋರೆಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಈ ಇಡೀ ಸರ್ಕಾರ ಇವತ್ತು ಪಾಕಿಸ್ತಾನದ ಪರವಾಗಿರುವಂತ ಸರ್ಕಾರ. ಯಾವುದು ನಮ್ಮ ವಿರೋಧಿ ದೇಶ ಇದೆ ಅವ್ರ ಪರವಾಗಿ ನಿಲ್ಲುವಂತ ಸರ್ಕಾರ. ಇವತ್ತು ಇಷ್ಟೆಲ್ಲ ನೀವು ಆರ್ಎಸ್ಎಸ್ ಬಗ್ಗೆ ಮಾತಾಡ್ತಿರಲ್ಲ, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಬಾಯಲ್ಲಿ ಏನಿಟ್ಕೊಂಡಿದ್ರಿ ನೀವು? ಯಾಕೆ ರಿಯಾಕ್ಷನ್? ಎಲ್ಲ ಹೊಗಳಿದ್ರಿ, ಅವ್ರು ಅಂದೇ ಇಲ್ಲ, ನಾನ್ ಪ್ರೂವ್ ಮಾಡ್ತೀನಿ, ನಾನೇ ಹೇಳ್ತಾ ಇದ್ದೀನಿ, ಅಂದಿಲ್ಲ ಅಂದ್ರಲ್ಲ. ಇವತ್ತು ಫೋರೆನ್ಸಿಕ್ ಅಲ್ಲಿ ಅಂದಿದ್ದಾರೆ ಅಂತ ಆಯ್ತಲ್ಲ, ಏನ್ ಮಾಡಿದೀರ ಅವ್ರ ಮೇಲೆ ಕ್ರಮ?